ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದನ್ನು ಡೈಲಿ ವ್ಲಾಗ್ ಥರ ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾವಿನ್ನು ಕೇರಳದಲ್ಲೇ ಇದ್ದೀವಿ. ಸೊ ಇವತ್ತು ನಾವು ಕೇರಳದಲ್ಲಿ ಕ್ಯಾಲಿಕಟ್ಟಲ್ಲಿ ನಂಬರ್ 1 ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಅದು ಯಾವ ಮಾಲು ಮತ್ತು ಯಾವ ರೀತಿ ಯಾವ್ಯಾವ ಗೇಮ್ಸ್ ಆಡೋದು, ಹೇಗೆಲ್ಲ ಟೈಮ್ ಪಾಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾರ್ಮಲಾಗಿ ಅವಳು ಸ್ವಿಮ್ಮಿಂಗ್ ಪೂಲ್ಗೆ ಇಲ್ಲದ್ರೆ ಅದೇ ಹೊರಗಡೆ ಬರೋಕ್ಕೆ ಅಳ್ತಾನೆ ಇರ್ತಾಳೆ. ಸೊ ತುಂಬಾ ಅಳ್ತಾ ಇದ್ಲು. ಆಮೇಲೆ ಫ್ರೆಶ್ ಅಪ್ ಆಗಿ ನಾವು ಬ್ರೇಕ್ಫಾಸ್ಟಿಗೆ ಬಂದ್ವಿ. ಸೊ ನಮ್ಮ ಹುಡುಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಸೊ ಇವಾಗ ರೆಡಿ ಆಗಿ ನಾವು ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಹಂಗೆ ಎಲ್ಲಿ ಹೋಗ್ತಿದ್ಯಾ? ಎಲ್ಲಿ ಹೋಗ್ತಾ ಇರೋದು? ಸೊ ಟೈಮ್ ಇವಾಗ ಒಂದು 11:30 ಇರ್ಬೋದು. ಸಿಕ್ಕಾಬಟ್ಟೆ ಬಿಸಿಲಿದೆ. ಸೊ ಹೊರಗಡೆ ತುಂಬ ಹಬೆ ಹೊಡಿತಾ ಇದೆ. ಕಾರಲ್ಲಿ AC ಹಾಕಿದ್ರು ಸಹ ಹಬೆ ಹೊಡಿತಾ ಇದೆ. ಸೊ ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಡೇ ಪೂರ್ತಿ ಅಂತ ಹೇಳಿ. ಸೊ ತೋರಿಸ್ತೀನಿ ನಿಮಗೂ. ಸೊ ಲೆಟ್ಸ್ ಗೋ. ನಾವು ಮಾಲ್ ಎಂಟರ್ ಆದ್ವಿ. ಸೊ ನೋಡಿ ಎಷ್ಟು ದೊಡ್ಡ ಮಾಲು. ಸೊ ಕ್ಯಾಲಿಕಟ್ಟಲ್ಲಿರೋ ನಂಬರ್ 1 ಮಾಲು, ಹೈಲೈಟ್ ಮಾಲ್, ನಂಬರ್ 1 ಮಾಲ್ ತುಂಬಾ ದೊಡ್ಡದು. ಸೊ ನಾವು ಇವಾಗ ಎಂಟರ್ ಆದಾಗ 12 o'clock ಆಗಿದೆ. ಸೊ ಔಟ್ಸೈಡ್ ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳ್ತೀನಿ ಬನ್ನಿ. ಸೊ ನಮ್ಮ ಹುಡುಗಿ ನೋಡಿ ರೆಡಿ ಆಗಿದ್ದಾಳೆ, ಮಾಲ್ಗೆ ಹೋಗಬೇಕು, ಸುತ್ತಾಡಬೇಕು ಅಂತ ಹೇಳಿ. ಅವಳು ಯಾವ ರೀತಿ ಗೇಮ್ಸ್ ಆಡೋದು, ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಕ್ರೀಮ್ ಅದು ಇದು ಪರ್ಚೇಸ್ ಮಾಡಬೇಕಿತ್ತು. ಸೊ ಅದಕ್ಕೆ ನಾವು ಫಸ್ಟ್ ಗ್ರಾಸರಿ ಇದಕ್ಕೆ ಬಂದ್ವಿ. ಒಳಗೆ ಕ್ರೀಮ್ಗಳು ತೊಗೊಬೇಕಾಗಿತ್ತು. ಸೊ ಬನ್ನಿ ಪರ್ಚೇಸ್ ಮಾಡೋಣ ಕೆಲವೊಂದು ಥಿಂಗ್ಸ್ನ. ಕೂಚೋ, ಕೂತ್ಕೋ, ಚೇರ್ ಮೇಲೆ ಕೂಚೋ. ಅವಳಿಗೆ ಟೇಬಲ್ಲು ಚೇರ್ ಅಂದರೆ ತುಂಬಾ ಇಷ್ಟ. ಸೊ ಅಲ್ಲಿ ಕಿಡ್ಸ್ ಸೆಷನಲ್ಲಿ ಅವಳು ಟೇಬಲ್ಲು ಚೇರಲ್ಲೇ ಕುತ್ಕೊಂಡ್ಬಿಟ್ಲು, ಅದು ಜೀಪ್ ಇಟ್ಕೊಂಡು ತುಂಬಾ ಆಟ ಆಡ್ತಿದ್ಲು. ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳಿ ಅಲ್ಲೇ ಬಿಟ್ಟೆ. ಸುಮ್ಮನೆ ಹಾಗೆ ಏನಾರ ತೊಗೊಳ್ಳೋಣ ಅಂತ ಹೇಳಿ ಜಸ್ಟ್ ನೋಡ್ತಾ ಇದ್ದೆ. ಅದರಲ್ಲಿ ಆಟ ಆಡ್ತಾ ಇದ್ಲು ಅವಳು. ಬೇಕಾ ಬೇಕಾ ಅಲ್ಲಿ ತಗೊಂಡಿದ್ದೀನಲ್ಲ ಗಾಡಿ. ಆಡ್ತೀಯಾ? ಸೊ ಅಲ್ಲಿ ಟ್ರೈನ್ ನೋಡಿ ಟ್ರೈನ್ ಆಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಟ್ರೈನಲ್ಲಿ ಅವಳಿಗೆ ಕೂರಿಸ್ತೆ. ಅವಳೊಬ್ಬಳೇ ಕೂರಲ್ಲ ಅಂದು, ಜೊತೆಗೆ ನಾನು ಕೂತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಒಂದು ರೌಂಡ್ ಪೂರ್ತಿ ಬರುತ್ತೆ. ಸೊ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನಾವು ಇವಾಗ. ಸೊ ಬನ್ನಿ ನೋಡೋಣ ಹೇಗಿದೆ. ಫುಲ್ ಮಾಲ್ ಪೂರ್ತಿ ತೋರಿಸ್ತಾರೆ, ಒಂದು ರೌಂಡ್ ಹಾಕಿಸ್ತಾರೆ. ಬನ್ನಿ ನೋಡೋಣ ಹೇಗಿದೆ ಏನು ಎತ್ತ ಅಂತ ಹೇಳಿ. ಟ್ರೈನ್ ಹೋಗು 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 ಕೂಚೋ ಹೋಗು. ಕೂಚೋ ಆಗತ್ತೆ ಕೂಚೋ. ಕೇರಳದಲ್ಲಿ ಬಂದ ತಕ್ಷಣ ಅದು ಯಕ್ಷಗಾನ ಫೋಟೋ ಅದು ನೋಡಿದ ತಕ್ಷಣವೇ ಕೇರಳ ನೆನಪಾಗೋಗುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಆ ಪಿಕ್ಚರು. ಸೊ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಜಸ್ಟ್ ಹಾಗೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹಾಗೆ ಬಂದಿದ್ದೀವಿ. ಇಲ್ಲಿ ಅವರಪ್ಪ ಸಿಕ್ಕಿದ್ರು.
ಸೊ ಕೆಲವೊಂದು ಬಟ್ಟೆ ಅವಳು ಬರ್ತಡೇ ಬರ್ತಿದ್ದಿಲ್ಲ, ಸೊ ಬರ್ತಡೇಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಕೇರಳದಲ್ಲೇ ನಾವು ಪರ್ಚೇಸ್ ಮಾಡಿದ್ದು ಬಟ್ಟೆ ಎಲ್ಲ. ಸೊ ಪರ್ಚೇಸ್ ಮಾಡಬೇಕಿತ್ತು ಆ್ಯಂಡ್ ಲಂಚ್ ಟೈಮ್ ಆಗಿರೋದ್ರಿಂದ ಅವಳು ಹೊಟ್ಟೆ ಹಸ್ತಿತ್ತು. ಸೊ ಏನಾದರೂ ಅವಳು ಊಟ ಮಾಡಿಸಿ ನಾನೇನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಮೇಲೆ ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಸೊ ಫುಡ್ ಕೋರ್ಟಿಂದ ಇಲ್ಲಿ ವ್ಯೂ ನೋಡಿ. ಆ್ಯಂಡ್ ಲಂಚ್ ಎಲ್ಲ ಆಯಿತು. ಸೊ ಅವಳಿಗೆ ಸ್ವಲ್ಪ ಗೇಮ್ಸ್ಗಳು ಆಡ್ಸೋಣ ಅಂತ ಹೇಳಿ ಟೈಮಿಂಗ್ಸಿಗೆ ಬಂದ್ವಿ. ಬಟ್ ಅವಳು ಯಾವ ಗೇಮ್ಸು ಆಡೋಕ್ಕೆ ರೆಡಿನೇ ಇರಲಿಲ್ಲ, ಹೆದ್ರುಕೋತಾ ಇದ್ಲು ಆಡಲ್ಲ ಅಂತ ಹೇಳಿ. ಸೊ ಜಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಅದು ಇದು ಸುಮ್ಮನೆ ಕೂರಿಸ್ಕೊಂಡು ಬಂದೆ ಅಷ್ಟೇ. ಬಿಕಾಸ್ ಸುಮ್ಮನೆ ಅಮೌಂಟ್ ಕಟ್ಟಿ ಅವಳೇನೂ ಆಡಿಲ್ಲ ಅಂದರೆ ವೇಸ್ಟು. ಸೊ ಅದೇ ಥರನೇ ಟ್ರೈನು ಆಗಿದ್ದು. ಟ್ರೈನಲ್ಲೇನೋ ಕುತ್ಕೊಂಡ್ಬಿಟ್ವಿ, ಇದ್ರಲ್ಲಿ ನಾನು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಜಸ್ಟ್ ಹಾಗೆ ನೋಡಿ ಎಂಜಾಯ್ ಮಾಡಲಿ ಅಂತ ಹೇಳಿ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆಯೇ. ಮತ್ತೆ ಅಲ್ಲೊಂದು ಪಾಂಡ ವೆಹಿಕಲ್ ಹೋಗ್ತಾಯಿತ್ತು. ಸೊ ತಿರ್ಗಾ ರೌಂಡ್ ಹೋಗ್ತೀನಿ ಅಂತ ಹೇಳಿದ್ರು. ಮತ್ತೆ ಅದು ಪಾಂಡ ಇದರಲ್ಲಿ ಕೂಡಿಸಿದ್ವಿ. ಸೊ ಅದರಲ್ಲೂ ಸಹ ರೌಂಡ್ ಒಬ್ಬಳೇ ಅಂತೂ ಹೋಗಲ್ಲ ಅವಳು, ನನ್ನಂತೂ ಕರ್ಕೊಂಡು ಹೋಗ್ತಾಳೆ. ಸೊ ಎಲ್ಲರೂ ನನ್ನ ಜೊತೆಲಿ ಹೋಗಿದ್ದಾಯಿತು. ಸೊ ಇದು ಪಾಂಡ ರೈಲು, ಇದು ಸಹ ಒಂದು ರೌಂಡ್ ಹಾಕ್ಸುತ್ತೆ. ಸೊ ಪಾಂಡ ಎಕ್ಸ್ಪ್ರೆಸ್. ಸೊ ನೋಡಿ ತುಂಬಾ ಚೆನ್ನಾಗಿದೆ. ಎದ್ಕೊಂತಿದ್ಯಾ? ಭಯ ಆಗ್ತೈತಾ? ಅವಳು ಕಾರಂದ್ರೆ ತುಂಬಾ ಇಷ್ಟ ಆಡ್ತಿದ್ಲು. ಬಟ್ ಈ ಸಲ ಆಡಿದಾಗ ತುಂಬಾ ಹತ್ತಿಬಿಟ್ಲು. ಯಾಕೆ ಅಂತ ಗೊತ್ತಿಲ್ಲ, ಮೇ ಬಿ ನಿದ್ದೆ ಬಂದಿತ್ತು ಅವಳಿಗೆ, ಅದಕ್ಕೋ ಏನೋ ಗೊತ್ತಿಲ್ಲ. ಫುಲ್ 3 ರೌಂಡ್ ಹಾಕಿಸ್ತಾರೆ, 2 ರೌಂಡ್ ಹಾಕಿದ್ದು ಹಂಗೂ ನೋಡು ತುಂಬ ಅಟ್ಟು ಸುರಿದು ಎಲ್ಲ ಮಾಡಿದ್ರು. ನೋಡಿ ವಿಡಿಯೋ ಎಷ್ಟು ಆಯ್ತಾಳೆ ಅಂತ ಹೇಳಿ. ಇಲ್ಲೇ ಇದ್ದೀನಿ. ಆಗೋಯ್ತು ಆಗೋಯ್ತು ಆಗೋಯ್ತು.
ಫುಲ್ ಟಯರ್ಡ್ ಆಗಿದೆ. ಆಲ್ರೆಡಿ 4:30 ಆಗಿದೆ. ಸೊ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿ ಇದಕ್ಕೆ ಬಂದ್ವಿ. ಸೊ ಫುಲ್ಲು ಆಲ್ಮೋಸ್ಟ್ ಅರ್ಧ ಫಿನಿಷ್ ಮಾಡಿದ್ವಿ ಅಷ್ಟೇ, ಫುಲ್ ಮಾಲ್ ನೋಡೋಕ್ಕೆ ಆಗಲಿಲ್ಲ, ಅಷ್ಟು ಇದೆ ನೋಡೋ ಅಂಥದ್ದು. ಆ್ಯಂಡ್ ಜೊತೆನೂ ಸ್ವಲ್ಪ ನಿದ್ದೆ ಬಂದುಬಿಟ್ಟಿತ್ತು, ನನಗೂ ಸಾಕಾಯ್ತು ಎತ್ಕೊಂಡು ತಿರುಗಾಡಿ. ಸೊ ಒಂದು ಕಡೆ ಕುತ್ಕೊಂಡ್ಬಿಟ್ಟಿದ್ದೆ. ಸೊ ಇಲ್ಲಿ ಸ್ನೋ ಸಿಟಿನೂ ಸಹ ಇತ್ತು, ಬಟ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ 4:30 ಈವ್ನಿಂಗ್ ಆಗೋಗಿತ್ತು. ಸೊ ಅಲ್ಲಿ ಹೋದರೆ 2.5 ಅವರ್ 3 ಅವರ್ ಹೋಗಬೇಕಾಗಿತ್ತು. ತುದಿ ಬೇರೆ ನಿದ್ದೆ ಬಂದುಬಿಟ್ಟಿತ್ತು. ಸೊ ಅವಳು ಹೋದ್ಲೆ ಇನ್ನು ರಚೆ ಮಾಡ್ತಾಳೆ ಅಂತ ಹೋಗಲಿಲ್ಲ, ಜಸ್ಟ್ ಆಗಿ ಫೋಟೋಶೂಟ್ ಮಾಡಿಕೊಂಡೆ ಅಷ್ಟೇ. ಸೊ ಈ ವಿಡಿಯೋ ಹೈಲೈಟ್ ಮಾಡಲ್ಲಿ ಇಷ್ಟು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ದಿತಿನೂ ತುಂಬ ಎಂಜಾಯ್ ಮಾಡಿದ್ಲು. ಸೊ ಹೇಗಿತ್ತು ಈ ವಿಡಿಯೋ, ಹೇಗಾಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅಂತ ಹೇಳಿ. ಆ್ಯಂಡ್ ನೀವು ಕೇರಳದಲ್ಲಿ ಮಾಲ್ಗೆ ಹೋಗಿದ್ದೀರಾ ಏನು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಚಾನಲ್ನ ಸಪೋರ್ಟ್ ಮಾಡಿ. ಹೀಗೆ ಮತ್ತೊಂದು ಟ್ರಾವೆಲಿಂಗ್ ಲಾಗೊಂದಿಗೆ ಬರ್ತಾನೆ ಇರ್ತೀನಿ. ಆ್ಯಂಡ್ ಇನ್ನು ಹೆಚ್ಚು ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಬಾಯ್.